ಗಾಯತ್ರಿಯ ಉಪಾಸನೆ ಕುರಿತಾಗಿ ಈ ಬೃಹದಾರಣ್ಯಕ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ 19ನೇ ಬ್ರಾಹ್ಮಣದಲ್ಲಿ ವರ್ಣನೆ ಮಾಡ್ತಾರೆ. ಭೂಮಿರಂತರಿಕ್ಷಂ ದ್ಯೌರಿತ್ಯಷ್ಟಾವಕ್ಷರಾಣಿ ಅಷ್ಟಾಕ್ಷರಂ ಹವಾ ಏಕಂ ಗಾಯತ್ರ್ಯೈ ಪದಂ ಏತದು ಹೈವಾಸ್ಯ ಏತತ್ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಈ ಗಾಯತ್ರಿಯ ಯಾವ್ಯಾವ ಪಾದಗಳಿಂದ ಯಾವ್ಯಾವ ರೂಪಗಳು ವರ್ಣಿತ ಆಗಿವೆ ಅನ್ನೋದನ್ನೆಲ್ಲ ನಮಗೆ ತಿಳಿಸುವಂತಹ ಒಂದು ವಿಶಿಷ್ಟವಾದ ಪ್ರಕರಣ ಇದು. ಈ ಗಾಯತ್ರಿಯ ಪ್ರಥಮ ಪಾದದಿಂದ ಭೂಮಿ, ಅಂತರಿಕ್ಷ, ಸ್ವರ್ಗ ಈ 3 ಲೋಕದಲ್ಲಿರುವಂತಹ ಭಗವಂತನ ರೂಪ ಪ್ರತಿಪಾದಿತ ಆಗಿದೆ. ಗಾಯತ್ರಿಯ ದ್ವಿತೀಯ ಪಾದದಿಂದ ಋಗ್, ಯಜುರ್, ಸಾಮ ವೇದಗಳಲ್ಲಿರುವಂತಹ ಭಗವಂತನ ರೂಪ ಪ್ರತಿಪಾದಿತ ಆಗಿದೆ. ಗಾಯತ್ರಿಯ ತೃತೀಯ ಪಾದದಿಂದ 3ನೇ ಪಾದದಿಂದ ಮುಖ್ಯ ಪ್ರಾಣನಲ್ಲಿರುವಂತಹ ರೂಪ ಪ್ರತಿಪಾದಿತವಾಗಿದೆ. ಹೀಗೆ ಗಾಯತ್ರಿಗೆ 3 ಪಾದಗಳಿರುವುದು ನಮಗೆ ಗೊತ್ತಿದೆ. ಅದನ್ನು ಉಪನಿಷತ್ ಹೀಗೆ ಹೇಳುತ್ತದೆ. ಭೂಮಿ, ಅಂತರಿಕ್ಷ, ಜೌ ಅಂತ 3 ಲೋಕಗಳು. ಈ 3 ಲೋಕಗಳನ್ನು ಹೇಳುವಂತಹ ಪದಗಳನ್ನು ಗಮನಿಸೋಣ. ಭೂಮಿ ಎಂಬಲ್ಲಿ 2 ಅಕ್ಷರ ಇವೆ, ಅಂತರಿಕ್ಷ ಎಂಬಲ್ಲಿ 4 ಅಕ್ಷರ ಇವೆ, ಜೌ ಅನ್ನೋದೇನಿದೆಯಲ್ಲ ಅದು 1 ಅಕ್ಷರ ಇದೆ, ಸಂಯುಕ್ತ ಅಕ್ಷರ, ಅದು ಒತ್ತಕ್ಷರ. ಹಾಗಾಗಿ ಒಟ್ಟು 7 ಅಕ್ಷರಗಳಾಗ್ತವೆ. ಅಲ್ಲಿ ದೌ ಎಂಬುದನ್ನ ದಿ ಅವು ಅಂತ ಹೀಗೆ ವಿಭಾಗಿಸ್ಕೋಬೇಕು. ಹಾಗೆ ಮಾಡಿದ್ರೆ ಒಟ್ಟು 8 ಅಕ್ಷರ ಆಗ್ತವೆ. ಹಾಗೆ ಯಾಕೆ ವಿಭಾಗಿಸಬೇಕು ಅಂತ ಅನ್ನೋದನ್ನ ನಾಮೇಲೆ ಹೇಳ್ತೇನೆ. ಭೂಮಿ 2 ಅಕ್ಷರ, ಅಂತರಿಕ್ಷ 4 ಅಕ್ಷರ, ದಿ ಅವು ಎಂಬಲ್ಲಿ 2 ಅಕ್ಷರ, ಎಲ್ಲರೂ ಸೇರಿ 8 ಅಕ್ಷರಗಳು ಆದವು. ಗಾಯತ್ರಿ ಮಂತ್ರದ ಮೊದಲನೇ ಪಾದ ತತ್ಸವಿತುರ್ ವರೇಣ್ಯಂ ಅಂತಿದೆಯಲ್ಲ, ಅಲ್ಲೂ ಕೂಡ ಒಟ್ಟು 7 ಅಕ್ಷರ ಆಗ್ತವೆ. ನ್ಯ ಅನ್ನೋದು ಸಂಯುಕ್ತಾಕ್ಷರ, ವರೇಣ್ಯಂ ಅಂತ 7 ಅಕ್ಷರ ಆಗ್ತವೆ. ಆದರೆ ನ್ಯಂ ಅನ್ನುವುದನ್ನ ನಾವು ವಿಭಾಗಿಸಿ ನೋಡಿದರೆ ಅದು ನಿಯಂ ಅಂತ ಆಗ್ತದೆ. ಆವಾಗ 8 ಅಕ್ಷರ ಆಗ್ತವೆ. ಭೂಲೋಕ, ಅದರ ಮೇಲಿನ ಅಂತರಿಕ್ಷ ಲೋಕ, ಅದರ ಮೇಲಿನ ಜ್ಯೂಲೋಕ, ಈ 3 ಲೋಕಗಳಲ್ಲಿ ವ್ಯಾಪಕನಾಗಿರುವಂತಹ ಆ ಲೋಕಗಳಿಗೆ ನಿಯಾಮಕನಾಗಿರುವಂತಹ ಅದೇ ಶಬ್ದದಿಂದ ಕರೆಯಲ್ಪಡುವಂತಹ ಅನಿರುದ್ಧ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ಈ ಗಾಯತ್ರಿಯ ಪ್ರಥಮ ಪಾದದಿಂದ ಪ್ರತಿಪಾದ್ಯ. ಈ ತತ್ಸವಿತುರ್ವರೇಣ್ಯಂ ಎಂಬ ಪಾದದಿಂದ ಅವನೇ ಪ್ರತಿಪಾದ್ಯ. ಭೂಹು ಅನ್ನುವಂತಹ ವ್ಯಾಹೃತಿಯಿಂದಲೂ ಅವನೇ ಪ್ರತಿಪಾದ್ಯ. ಅದನ್ನು ಹಿಂದೆ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ನಾವು ನೋಡಿದ್ದೇವೆ. ಈ ಅಕ್ಷರವನ್ನು ಛೇದನೆ ಮಾಡಲಿಕ್ಕೆ ಏನು ಕಾರಣ ಅಂದ್ರೆ ಕ್ಷೈಪ್ರಾನ್ ವ್ಯೂಹೇತ ಅಂತ ಒಂದು ಮಾರ್ಗದರ್ಶನ ಇದೆ. ಕ್ಷೈಪ್ರಾಕ್ಷರಗಳು ಯಾವ ರಲ ಅಂತಿಷ್ಟು ಅಕ್ಷರಗಳೇನಿರ್ತಾವಲ್ಲ ಅವನ್ನ ಬಿಡಿಸಿ ಓದಬೇಕು ಅಂತ. ಇಲ್ಲಿ ದೌ ಎಂಬಲ್ಲೂ ಕೂಡ ದ ಯ ಒತ್ತಕ್ಷರ ಇದೆ, ನೆಮ್ ಅನ್ನುವಲ್ಲೂ ಅದೇ ಇದೆ. ಅದನ್ನ ಕೆಲವು ಸಂದರ್ಭದಲ್ಲಿ ಬಿಡಿಸಿ ಓದಬೇಕು ಅಂತ ನಾವು ಕೇಳ್ತೀವಿ ವ್ಯಾಕರಣದ ನಿಯಮಗಳ ಪ್ರಕಾರ. ಈಗ ಮತ್ತೊಂದು ಉದಾಹರಣೆ, ಪ್ರಸಿದ್ಧವಾದ ಉದಾಹರಣೆ ನಮಗೆಲ್ಲ ಗೊತ್ತಿರ್ತದೆ. ತ್ರ್ಯಂಬಕಂ ಯಜಾಮಹೇ, ತ್ರ್ಯಂಬಕಂ ಯಜಾಮಹೇ ಅಂತ ಮೂಲ. ತ್ರಿ ಅಂದ್ರೆ 3, ಅಂಬಕ ಅಂದ್ರೆ ಕಣ್ಗಳಿದ್ದವನು, 3 ಕಣ್ಗಳಿದ್ದವನು ಅಂತ ಅದರ ಅರ್ಥ. ಅಲ್ಲಿ ತ ರ ಯ ಈ 3 ಅಕ್ಷರಗಳ ಒತ್ತಕ್ಷರ ಇದೆ. ಅದನ್ನು ನಾವು ತ್ರಿಯ ಅಂತ ಹೀಗೆ ಓದ್ತೀವಿ ಬಿಡಿಸಿ. ಹೀಗೆ ಓದಿದಾಗ ಅದು ತ್ರಿಯಂಬಕಂ ಯಜಾಮಹೆ ಅನುಷ್ಠುಪ್ ಛಂದಸ್ಸಿನ ಒಂದು ಮಂತ್ರ. ಅದು ತ್ರಿಯಂಬಕಂ 4 ಅಕ್ಷರ, ಯಜಾಮಹೆ ಅಂತ 4 ಅಕ್ಷರ. ಅನುಷ್ಠುಪ್ ಅಕ್ಷರದಲ್ಲಿ ಒಂದೊಂದು ಪಾದದಲ್ಲಿ 8 ಅಕ್ಷರ ಇರಬೇಕು. ಆ ಒಂದು ಅಕ್ಷರಗಳ ಸಮಾಯೋಜನೆ ಆಗ್ತದೆ. ಮತ್ತೆ ಹೇಳುವವರೆಗೂ ಕೂಡ ತ್ರ್ಯಂಬಕಂ ಯಜಾಮಹೆ ಅನ್ನೋದಕ್ಕಿಂತ ತ್ರಿಯಂಬಕಂ ಯಜಾಮಹೆ ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ಇದನ್ನು ಹೀಗೆ ಮಾಡ್ತಾರೆ. ಆದ್ರಿಂದ ಇಲ್ಲೂ ಕೂಡ ಕ್ಷೈಪ್ರಾಕ್ಷರ ಮೊದಲನೇ ಅಕ್ಷರನೇ ಯ, ದೌ ಅನ್ನೋಲ್ಲೂ ಯನೇ ಇದೆ, ವರೇಣ್ಯಂ ಎಂಬಲ್ಲಿನೂ ಯನೇ ಇದೆ. ಅವನ್ನು ಬಿಡಿಸಿ ಓದಬೇಕು. ಬಿಡಿಸಿ ಓದಿದಾಗ ಹೀಗಾದ್ರೆ ಅರ್ಥ ಆಗ್ತದೆ ಅಂತ ಒಟ್ಟಾರೆ ತಾತ್ಪರ್ಯ ಆಯ್ತು. ಮತ್ತೆ ಅದ್ರ ಮುಂದಿಂದು ಋಚೋ ಯಜೂಂಷಿ ಸಾಮಾನೀತಿ ಅಷ್ಟಾವಕ್ಷರಾಣಿ ಅಷ್ಟಾಕ್ಷರಂ ಹಾವ ಏಕಂ ಗಾಯತ್ರ್ಯೈ ಪದಂ ಏತದು ಹೈವಾಸ್ಯ ಏತತ್. ಋಚಃ 2 ಅಕ್ಷರ, ಯಜೂಂಷಿ 3 ಅಕ್ಷರ, ಒಟ್ಟು 5 ಅಕ್ಷರ ಆಯಿತು. ಸಾಮಾನಿ
ಅಲ್ಲಿ 3 ಅಕ್ಷರ, ಒಟ್ಟು 8 ಅಕ್ಷರ ಆಯಿತು. ಈ 3 ಶಬ್ದಗಳು 3 ವೇದಗಳನ್ನು ಹೇಳ್ತವೆ. ಅಲ್ಲಿ 8 ಅಕ್ಷರಗಳಿವೆ. ಗಾಯತ್ರಿ ಮಂತ್ರದ ಭರ್ಗೋ ದೇವಸಿ ಧೀಮಹಿ ಎಂಬ 2ನೇ ಪಾದದಲ್ಲಿಯೂ ಕೂಡ 8 ಅಕ್ಷರಗಳಿವೆ. ತ್ರಿಪದ ಅಂತ ಕರೀತಾರೆ ಇದನ್ನ, ಗಾಯತ್ರಿಯನ್ನು. ಹೀಗೆ ಈ 8 ಅಕ್ಷರಗಳು ಅಲ್ಲೂ 8 ಅಕ್ಷರಗಳಿವೆ. ಋಗ್ ಯಜುಸ್ ಸಾಮಗಳಲ್ಲಿ ಋಕ್ ಎಂಬುದಾಗಿ, ಯಜುಸ್ ಎಂಬುದಾಗಿ, ಸಾಮ ಎಂಬುದಾಗಿಯೇ ಈ 3 ಪದದಿಂದ ಭಗವಂತ ಕರ್ಸ್ಕೋತಾನಲ್ಲ, ಆ ಪದದಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನ ಇದ್ದಾನೆ. ಅವನೇ ಗಾಯತ್ರಿಯ ದ್ವಿತೀಯ ಪಾದದಿಂದ ಪ್ರತಿಪಾದ್ಯನಾಗಿದ್ದಾನೆ, 2ನೇ ಪಾದದಿಂದ. ಈ ಗಾಯತ್ರಿಯ ಮೊದಲನೇ ಪಾದ ಭೂಹು ಎಂಬ ಮೊದಲನೇ ವ್ಯಾಹೃತಿಯ ವಿವರ, ಗಾಯತ್ರಿಯ 2ನೇ ಪಾದ ಭುವಃ ಎಂಬ ವ್ಯಾಹೃತಿಯ ವಿವರ, ವ್ಯಾಖ್ಯಾನ ರೂಪವಾದದ್ದು. ಗಾಯತ್ರಿಯ 3ನೇ ಪಾದ ಸ್ವಹ ಎಂಬ 3ನೇ ವ್ಯಾಹೃತಿಯ ವಿವರ ರೂಪವಾದದ್ದು. ಈ ಭಗವಂತನ ಋಕ್ ಯಜುಸ್ ಸಾಮ ಅಂತ ಯಾಕೆ ಹೇಳ್ತಾರೆ? ಇದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಶ್ರೌತಾಚಮನ, ಸ್ಮಾರ್ತಾಚಮನ ಇತ್ಯಾದಿಗಳನ್ನೆಲ್ಲ ನೋಡುವಾಗ ಅಲ್ಲಿ ನೋಡಿ ಆಗಿದೆ. ಅವನಿಗೆ ಅಂತರಿಕ್ಷ ಅಂತ ಕರೀತಾರೆ, ದ್ಯು ಅಂತ ಕರೀತಾರೆ. ಇಂಥವೆಲ್ಲ ಬೇರೆ ಬೇರೆ ಶಬ್ದಗಳನ್ನು ನಾವು ಆ ಭಗವಂತನಲ್ಲಿ ಅವು ಹೇಗೆ ವಾಚಕ ಅಂತ ಅನ್ನೋದು ನೋಡಿದ್ದೇವೆ. ಪ್ರಾಣಃ ಅಪಾನಃ ವ್ಯಾನಃ ಇತ್ಯಷ್ಟಾವಕ್ಷರಾಣಿ. ಪ್ರಾಣ ಎಂಬಲ್ಲಿ 2 ಅಕ್ಷರ, ಅಪಾನ ಎಂಬಲ್ಲಿ 3 ಅಕ್ಷರ, ವ್ಯಾನ ಎಂಬಲ್ಲಿ ಮತ್ತೆರಡು ಅಕ್ಷರ. ವ್ಯಾನ ಎಂಬಲ್ಲಿ ವ್ಯಾನ ಎಂಬುದನ್ನು ವಿ ಆನ ಅಂತ ಮತ್ತೆ ಪದಚ್ಛೇದ ಮಾಡಬೇಕು, ಯಾಕಂದ್ರೆ ಇಲ್ಲಿ ಯಕಾರ ಇರೋದ್ರಿಂದ. ಒಟ್ಟು 8 ಅಕ್ಷರ ಆಗ್ತವೆ. ಗಾಯತ್ರಿ ಮಂತ್ರದ 3ನೇ ಪಾದದಲ್ಲಿಯೂ ಕೂಡ ಧಿಯೋ ಯೋನ ಪ್ರಚೋದಯಾತ್ ಎಂಬಲ್ಲಿ ತ ಅನ್ನೋದನ್ನ ಬಿಟ್ಬಿಡ್ಬೇಕು. ಸ್ವರಾಕ್ಷರಗಳಿಂದ ಕೂಡಿದ ವ್ಯಂಜನಾಕ್ಷರಗಳಿಗೆ ಮಾತ್ರ ಪರಿಗಣನೆ, ಕೇವಲ ವ್ಯಂಜನಾಕ್ಷರಗಳಿಗೆ ಪರಿಗಣನೆ ಇಲ್ಲ. ಈ 3ನೇ ಪಾದದಲ್ಲೂ ಕೂಡ 8 ಅಕ್ಷರ ಇವೆ. ಪ್ರಾಣ ಅಪಾನ ವ್ಯಾನ ಈ ವಾಯುಗಳಲ್ಲಿ ಅದೇ ಹೆಸರಿನಿಂದ ಕರೆಸಿಕೊಳ್ಳುವಂಥ ಸಂಕರ್ಷಣ ರೂಪದ ಭಗವಂತ ಇದ್ದಾನೆ. ಅವನು ಸ್ವಹ ಎಂಬ ವ್ಯಾಹೃತಿಯಿಂದ ಪ್ರತಿಪಾದ್ಯನಾಗಿದ್ದಾನೆ. ಗಾಯತ್ರಿಯ 3ನೇ ಪಾದದಿಂದಲೂ ಅವನೇ ಪ್ರತಿಪಾದ್ಯನಾಗಿದ್ದಾನೆ. ಇದನ್ನೇ ಈ ಬೃಹದ್ ಭಾಷ್ಯ ಋಗ್ಯಜುಸ್ಸಾಮ ಸಂಸ್ಥೋಯೋ ಭಗವಾನ್ ಪುರುಷೋತ್ತಮಃ ಸದ್ವಿತೀಯ ಪದೇನೋಕ್ತಃ ಗಾಯತ್ರ್ಯಾ ಪ್ರಥಮೇನತು ಭೂಮ್ಯಂತರಿಕ್ಷು ಸರ್ಗಸ್ಥಃ ತೃತೀಯೇನ ಸಮೀರಗಃ. ಋಗ್ಯಜುಸ್ಸಾಮ ಈ 3 ವೇದಗಳಿಂದ ಪ್ರತಿಪಾದ್ಯನಾದ ಭಗವಂತ ಸಹ ಗಾಯತ್ರ್ಯಾ ದ್ವಿತೀಯ ಪದೇನ 2ನೇ ಪಾದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಪ್ರಥಮೇನ ಗಾಯತ್ರಿಯ ಪ್ರಥಮ ಪಾದದಿಂದ ಭೂಮಿ, ಅಂತರಿಕ್ಷ, ಸ್ವರ್ಗ ಈ ಲೋಕದಲ್ಲಿ ಇರುವಂತಹ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ತೃತೀಯೇನ ಗಾಯತ್ರಿಯ 3ನೇ ಪಾದದಿಂದ ಮುಖ್ಯ ಪ್ರಾಣನಲ್ಲಿ ಇರುವಂತಹ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಇದರ ಅರ್ಥ. ಸಾಂದರ್ಭಿಕವಾಗಿ ನಾವು ಮತ್ತೊಂದು ನೋಡಬೇಕು. ಅಥ ಅಸ್ಯಾಹ ಏತದೇವ ತುರೀಯಂ ದರ್ಶತಂ ಪದಂ ಪರೋರಜ ಯ ಏಷ ತಪತಿ ಏತದ್ವೈ ಚತುರ್ಥಂ ತತ್ತುರೀಯಂ ಅಂತ. ಗಾಯತ್ರಿಯ 4ನೇ ಪಾದ ಅದ್ಯಾವುದು ಅಂದ್ರೆ ಓಂಕಾರ. ಹಿಂದೆ ನಾವು 4 ಪಾದಗಳ ಕುರಿತಾಗಿ ತೈತರಿಯ ಉಪನಿಷತ್ನಲ್ಲಿ ನೋಡಿದ್ವಿ. ಅಲ್ಲಿ ಮಹಃ ಅನ್ನೋ ಶಬ್ದವನ್ನು ನೋಡಿದ್ವಿ. ಇಲ್ಲಿ ಗಾಯತ್ರಿಯ 4ನೇ ಪಾದ ಅಂದ್ರೆ ಓಂಕಾರ. ಓಂ ಅಂತನೇ ಈ ಗಾಯತ್ರಿಯ ಮಂತ್ರ ಪ್ರಾರಂಭ ಕಾಣ್ತದೆ, ನಮ್ಗೆಲ್ಲರಿಗೂ ಗೊತ್ತಿದೆ. ಮುಂದೆ ಭೂಹು ಭೂಹ ಸ್ವಹ ಅಂತ 3 ವ್ಯಾಹೃತಿಗಳು. ಅದರ ನಂತರ ತತ್ಸವಿತುರ್ವರೆಣ್ಯಂ ಅಂತ ಒಂದು ಪಾದ, ಭರ್ಗೋದೇವಸಿ ಧೀಮಹಿ ಅಂತ ಇನ್ನೊಂದು ಪಾದ, ಧಿಯೋ ಯೋನ ಪ್ರಚೋದಯಾತ್ ಅಂತ ಮತ್ತೊಂದು ಪಾದ. ಇವಿಷ್ಟು ಪಾದಗಳು ಆಮೇಲಿವೆ. ಚತುರ್ಥ ಪಾದೋ ಗಾಯತ್ರ್ಯಾ ಪ್ರಣವ ಸಮುದೀರಿತಃ. ಓಂಕಾರವು ಗಾಯತ್ರಿಯ 4ನೇ ಪಾದ ಅಂತ ಕರೆಸ್ಕೊಂಡಿದೆ. ತದ್ವಾಕ್ಯೋ ಭಗವಾನ್ ಸೂರ್ಯಮಂಡಲಸ್ಥಾತಯಾರಮ ಸತ್ವಾತ್ಮಿಕೇವ ತತ್ಸಂಸ್ಥಃ ರಜಾಖ್ಯ ಪ್ರಧಾನತಃ ಪರಃ ಪರೋರಜಾಸ್ತಸ್ಮಾತ್. ಓಂಕಾರ ಗಾಯತ್ರಿಯ 4ನೇ ಪಾದವಾಗಿದೆ. ಸೂರ್ಯಮಂಡಲದಲ್ಲಿ ಜ್ಞಾನಾನಂದ ಸ್ವರೂಪಳಾದ ಲಕ್ಷ್ಮೀದೇವಿ ಇದ್ದಾಳೆ. ಅವಳಲ್ಲಿ ಇರುವಂತಹ ಹರಿ ಓಂಕಾರ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಸೂರ್ಯಾಂತರ್ಗತ, ಲಕ್ಷ್ಮೀ ಅಂತರ್ಗತ ನಾರಾಯಣ ಓಂಕಾರದಿಂದ ಪ್ರತಿಪಾದ್ಯನಾದವನು. ಲಕ್ಷ್ಮೀ ಅಂತರ್ಗತ ನಾವೆಲ್ಲ ಈಗ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ಅಂತ, ನಾರಾಯಣ ಅಂತ ಇಷ್ಟೇ ಹೇಳ್ತೇವೆ ಉಪಾಸನೆ ಮಾಡುವಾಗ. ಸೂರ್ಯಾಂತರ್ಗತನಾದ ಲಕ್ಷ್ಮಿಯಲ್ಲಿ ಅಂತರ್ಗತನಾದ ನಾರಾಯಣ ಅಂತ ಉಪಾಸನೆ ಮಾಡಿದ್ರು ಕೂಡ ಅದು ಶಾಸ್ತ್ರ ಸಮ್ಮತವೇ ಅಂತ ನಾವು ತಿಳಿದುಕೊಳ್ಬೇಕು. ಅದಕ್ಕೆ ಇಂಥದೊಂದು ಶ್ಲೋಕ ಇದೆ. ಅದು ಯಾಕೆಂದ್ರೆ
ಗೋಲಕ ದ್ವಿತಯಂ ವಾಪಿ ತೃತಯಂ ವಾಪಿ ಚಿಂತೆಯೇತ್ ಅಂತ ಅನುಸ್ವಾರದ ಈ ತಂತ್ರಸಾರದಲ್ಲಿ ಕಂಡು ಬರ್ತದೆ. ಭಗವಂತನಲ್ಲಿ ನಾವು ಭಗವಂತನ ಉಪಾಸನೆ ಮಾಡುವಾಗ ಭಗವಂತನಿಗೆ 2 ಗೋಲಕಗಳನ್ನು ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು ಅಂತ. ಗೋಲಕ ಅಂದ್ರೆ ಏನು? ಗುಡಿ ರಕ್ಷಣೆ, ಭಗವಂತನ ಸನ್ನಿಧಾನವನ್ನು ರಕ್ಷಿಸುವಂಥ ಹೊರಗಿನ ರೂಪಗಳು. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡಿದ್ದಾರೆ, ಬೇರೆ ಬೇರೆ ಥರದ ವ್ಯಾಖ್ಯಾನಗಳಿವೆ. ಅದರಲ್ಲಿ ಒಂದು ವ್ಯಾಖ್ಯಾನ ನನಗೆ ಹಿಡಿಸಿದ್ದನ್ನು ಹೇಳ್ತೇನೆ ಅಷ್ಟೆ. ಚಲಾರಿ ಆಚಾರ್ಯದು ವ್ಯಾಖ್ಯಾನ ಇದೆ, ರಘುನಾಥ ತೀರ್ಥರ ವ್ಯಾಖ್ಯಾನ ಇದೆ. ಅದರಲ್ಲಿ ಒಂದು ವ್ಯಾಖ್ಯಾನ ಹೇಳ್ತೇನೆ. ಇದನ್ನೇ ಹರಿಕಥಾಮೃತಸಾರದಲ್ಲಿ ಸ್ವಲ್ಪ ಹಿಗ್ಗಿಸಿ ಲಲಿತ ಪಂಚತ್ರಯ ಸುಗೋಳಕವನ್ನು ಅರಿತು ಭುಂಜಿಸುತ್ತಿರು ಅಂತ ವರ್ಣನೆ ಮಾಡಿದ್ದಾರೆ. 3 ಅಥವಾ 5 ಗೋಲಕಗಳು ಅಂತ. ನಾವು 2 ಅಥವಾ 3 ಗೋಲಕಗಳನ್ನು ನೋಡೋಣ. ಈ ಭಗವಂತನನ್ನ 2 ಪ್ರಸಂಗಗಳಲ್ಲಿ ನಮಗೆ ಉಪಾಸನೆ ಮಾಡುವ ಪ್ರಸಂಗ. ಒಂದು, ಈ ರಾಘವೇಂದ್ರ ಸ್ವಾಮಿಗಳು ಮೊದಲಾದ ಯತಿಗಳು ಮತ್ತೆ ಗರುಡ ಶೇಷ ರುದ್ರಾದಿ ದೇವತೆಗಳು ಇವರೆಲ್ಲರಲ್ಲಿ ಭಗವಂತನನ್ನು ಉಪಾಸಿಸುವಂತಹ ಒಂದು ಪ್ರಸಂಗ. ಇನ್ನೊಂದು ಪ್ರಸಂಗ ಮುಖ್ಯ ಪ್ರಾಣನಲ್ಲಿ ಲಕ್ಷ್ಮಿಯಲ್ಲಿ ಮತ್ತೆ ಭಗವಂತನ ವಿಗ್ರಹನೇ ನಮಗೆ ಕಾಣಿಸುವಂತ ದೇವಾಲಯದ ವಿಗ್ರಹಗಳು 3 ಥರ ಇರ್ತಾವಲ್ಲ, ಅದರಲ್ಲಿ ಅದನ್ನು 2 ವರ್ಗೀಕರಣ ಮಾಡ್ಕೊಳ್ಳೋಣ. ಒಂದು ಸ್ವಯಂ ಪರಮಾತ್ಮನ ಲಕ್ಷ್ಮೀದೇವಿಯ ಮತ್ತೆ ಪ್ರಾಣನ ದೇವಾಲಯಗಳು, ಆ ವಿಗ್ರಹಗಳು, ಇದು ಒಂದು ವರ್ಗೀಕರಣ. ಇನ್ನೊಂದು ವರ್ಗೀಕರಣ ಪ್ರಾಣನನ್ನು ಹೊರತುಪಡಿಸಿದರೆ ಗರುಡ ಶೇಷ ರುದ್ರಾದಿ ದೇವತೆಗಳು, ಬೇರೆ ಯತಿಗಳು, ಮತ್ತೆ ಯಾವುದೇ ದೇವತೆ, ಇವರೆಲ್ಲರದು ವರ್ಗೀಕರಣ. ಎರಡನೇದು, ಆ 2ನೇ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ 3 ಗೋಲಕಗಳು, 1ನೇ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ 2 ಗೋಲಕ. ಇದು ಆ ತಂತ್ರಸಾರದ ವ್ಯಾಖ್ಯಾನಗಳಲ್ಲಿ ನಮಗೆ ಕಂಡು ಬರುವಂಥದ್ದು. ನಾವು ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಎದುರಿಗೆ ನಿಂತಾಗ ಆ ವೃಂದಾವನವನ್ನ ಹೊರತುಪಡಿಸೋಣ, ಕಲ್ಲಿನ ವೃಂದಾವನವನ್ನ ಹೊರತುಪಡಿಸೋಣ, ಆ ವೃಂದಾವನವನ್ನು ದೂರ ಇಡೋಣ. ಒಳಗೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ. 1ನೇ ಗೋಲಕ ಅದು ಭಗವಂತನ ಸನ್ನಿಧಾನವನ್ನು ರಕ್ಷಿಸುವಂತಹ ಒಂದು ಆವರಣ ಅದು. ಅದರೊಳಗೆ ಪ್ರಾಣ ಇದ್ದಾನೆ, ಅವನು 2ನೇ ಗೋಲಕ. ಅದರೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಅವಳು 3ನೇ ಗೋಲಕ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಪ್ರಾಣದೇವ ಮತ್ತೆ ಲಕ್ಷ್ಮೀದೇವಿ ಈ 3 ಭಗವಂತನ ಸನ್ನಿಧಾನಕ್ಕೆ ಗೋಲಕರಾಗಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳು, ಗರುಡ ಶೇಷ ರುದ್ರಾದಿಗಳು, ಗಣಪತಿ ಇತ್ಯಾದಿ ಎಲ್ಲರ ಉಪಾಸನೆಗೂ ಕೂಡ ಸಂಬಂಧಪಡುವಂತಹ ಒಂದು 3 ಗೋಲಕಗಳ ಚಿಂತನ. ಇನ್ನು ಗೋಲಕ ದ್ವಿತಯ ಎಲ್ಲಿ ಅಂದ್ರೆ, ಮುಖ್ಯ ಪ್ರಾಣಂದೇ ವಿಗ್ರಹ ಆದಾಗ ದೇವಾಲಯ, ಲಕ್ಷ್ಮೀದೇವಿ ದೇವಾಲಯ, ಅಥವಾ ಪರಮಾತ್ಮಂದೇ ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಅಲ್ಲಿ 2 ಗೋಲಕ. ಹೊರಗಿರುವಂತಹ ಆವರಣವನ್ನ, ಆ ಕಲ್ಲಿನ ವಿಗ್ರಹವನ್ನು ಬಿಟ್ಟು ಬಿಡಬೇಕು. 2 ಆವರಣಗಳು, 2 ಗೋಲಕಗಳು ಅಂದ್ರೆ, ಒಂದು ಪ್ರಾಣ ವಿಗ್ರಹ, ಪ್ರಾಣಂದೇ ಆಗಿರ್ಲಿ, ಲಕ್ಷ್ಮೀದೇವಿದೇ ಆಗಿರ್ಲಿ, ಪರಮಾತ್ಮಂದೇ ಆಗಿರ್ಲಿ. ಒಳಗೆ ಪ್ರಾಣ ಇದ್ದಾನೆ, ಪ್ರಾಣನ ಒಂದು ಗೋಲಕ, ಲಕ್ಷ್ಮೀದೇವಿಯ ಮತ್ತೊಂದು ಗೋಲಕ, ಪರಮಾತ್ಮ ಅಂತೂ ಇದ್ದೇ ಇದ್ದಾನೆ. ಹೀಗೆ ಪ್ರಾಣನ, ಲಕ್ಷ್ಮೀದೇವಿಯ, ಸ್ವಯಂ ಪರಮಾತ್ಮನ ವಿಗ್ರಹಗಳನ್ನು ಆರಾಧಿಸುವಾಗ ಅಲ್ಲಿ 2 ಗೋಲಕಗಳನ್ನು, ಒಂದು ಪ್ರಾಣ ಒಂದು ಲಕ್ಷ್ಮಿ, ಇವೆರಡು ಗೋಲಕಗಳನ್ನು ಭಗವಂತನಿಗೆ ಹೊರ ಆವರಣವಾಗಿ ಚಿಂತಿಸಬೇಕು. ಮುಂದೆ ಗರುಡ ಶೇಷ ರುದ್ರಾದಿಗಳು, ಯತಿಗಳು ಇತ್ಯಾದಿಗಳಿಗೆಲ್ಲ ನಮಸ್ಕಾರ ಮಾಡೋ ಪ್ರಸಂಗ ಬಂದಾಗ ಆಯಾ ಮಹಾಪುರುಷರು, ಆಯಾ ದೇವತೆಗಳೇನಿದ್ದಾರೆ ಅವ್ರದ್ದೊಂದು ಎಕ್ಸ್ಟ್ರಾ ಸೇರ್ತದೆ, ಅವರೊಂದು ಗೋಲಕವಾಗ್ತಾರೆ. ಇದನ್ನೇ ಗೋಲಕ ದ್ವಿತಯಂ ವಾಪಿ ತೃತಯಂ ವಾಪಿ ಚಿಂತೆಯೇತ್ ಭಾವಯೇತ್ ಅಂತ ತಂತ್ರಸಾರದಲ್ಲಿ ಹೇಳಿದ್ದು. ಹಾಗಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ, ಲಕ್ಷ್ಮಿ ಅಂತರ್ಗತ ನಾರಾಯಣ ಅಂತ ನಾವ್ಯಾರು ಈಗ ಹೇಳ್ತಿಲ್ಲ, ಹೇಳಿದ್ರೂ ತಪ್ಪಿಲ್ಲ ಅಂತ ಹಿಂದೊಂದು ಬಾರಿ ಕೆಲವು ಪ್ರಸಂಗಗಳಲ್ಲಿ ಹೇಳಿದ್ದೆ. ಅಂಥದ್ದೊಂದಕ್ಕೆ ಸೂಚಕವಾದಂತಹ ಒಂದು ಪ್ರಸಂಗ ಇದು. ಸೂರ್ಯಮಂಡಲ ಸ್ಥಾತು ಯಾ ರಮ, ಸೂರ್ಯಮಂಡಲದಲ್ಲಿ ರಮ ಇದ್ದಾಳೆ, ಸತ್ವಾತ್ಮಿಕ, ಅವಳಲ್ಲಿ ಈ ಭಗವಂತ ಇದ್ದಾನೆ ಅಂತ ಹೀಗೆ ನಾವು ತಿಳಿದುಕೊಳ್ಬೇಕು. ಅಲ್ಲೇ ಭಾಷ್ಯದಲ್ಲಿ ಹೀಗೊಂದು ವಾಕ್ಯ ಇದೆ, ಗಾಯತ್ರಿ ಉಪಾಸನೆ ಯೋಗ್ಯ ಬ್ರಹ್ಮೈವ ಹಿ ಚತುರ್ಮುಖ. ಗಾಯತ್ರಿ ಉಪಾಸನೆಗೆ ಯೋಗ್ಯ ಯಾರು? ಬ್ರಹ್ಮನೇ. ಆದ್ರಿಂದ ಅದರ ಪೂರ್ಣ ಫಲವೂ ಅವನಿಗೇನೆ. ನಮ್ಮಂಥವರಿಗೆ ಅಂಶೇನ ಉಪಾಸನ, ಸ್ವಲ್ಪ ಸ್ವಲ್ಪ ಜ್ಞಾನ, ಸ್ವಲ್ಪ ಸ್ವಲ್ಪ ಉಪಾಸನೆ ನಮ್ಮದು, ಫಲವೂ ಅಲ್ಪನೆ. ಗಾಯತ್ರ್ಯಾನ ಹ್ಯಯೋಗ್ಯೋಪಿ ದ್ವಿಜೋ ಯೋಗ್ಯೋಪಿ ನ ಕ್ವಚಿತ್. ಪೂರ್ಣವಾಗಿ ನಾವು ಗಾಯತ್ರಿ ತಿಳಿದುಕೊಂಡು, ಅರ್ಥ ತಿಳಿದುಕೊಂಡು ಉಪಾಸನೆಗೆ
ಪೂರ್ಣವಾಗಿ ಯೋಗ್ಯರೂ ಅಲ್ಲ, ಪೂರ್ಣವಾಗಿ ಅಯೋಗ್ಯರೂ ಅಲ್ಲ, ಸ್ವಲ್ಪ ಸ್ವಲ್ಪ ಉಪಾಸನೆ ಮಾಡ್ತೇವೆ ಅಂತ ಅದರ ಅರ್ಥ. ಪರೋರಜ ಅಂತ ಯಾಕೆ ಹೇಳ್ತಾರೆ? ರಂಜನಾತ್ ಪ್ರಕೃತಿ ಪ್ರೋಕ್ತ ರಜ ಇತ್ಯೇವ ವೈದಿಕೈ ತಸ್ಯಾ ಅತ್ಯುತ್ತಮೋ ವಿಷ್ಣು ಯತೋತಃ ಸಹ ಪರೋರಜಾಹ. ಲಕ್ಷ್ಮೀದೇವಿ ರಜಃ ಅಂತ ಕರ್ಸ್ಕೋತಾಳೆ. ಎಲ್ಲರನ್ನೂ ಕೂಡ ಅವಳು ರಂಜಿಸ್ತಾಳೆ. ಅಲ್ಲಿರೋದು ಎಲ್ಲವೂ ಅವಳು ಶೋಭಿಸುವವಳು. ರಾಜತೆ ಇತಿ ರಜಃ. ಬ್ರಹ್ಮಾದಿ ಎಲ್ಲ ದೇವತೆಗಳನ್ನು ಮೀರಿ ಶೋಭಿಸುವವಳು, ಅತ್ಯಂತ ಶೋಭಾಯಮಾನವಾದ ವ್ಯಕ್ತಿತ್ವ ಅವಳದು. ಆದ್ರಿಂದ ಅವಳನ್ನ ರಜಃ ಅಂತ ಕರೀತಾರೆ. ನಮ್ಮನ್ನು ಕೂಡ ಸಂತೋಷಪಡಿಸುವವಳು. ನಾವು ಅದನ್ನ ಇನ್ನೊಂದು ಅರ್ಥವನ್ನು ಇಟ್ಕೊಳ್ಳೋಣ. ಪರೋರಜಾಹ ಅಂದ್ರೆ ಅವಳನ್ನೂ ಮೀರಿಸಿದವನು, ಅವಳಿಗಿಂತಲೂ ಉತ್ತಮ. ಅದಿಷ್ಟು ಅರ್ಥ ಆಗ್ತದೆ. ಅದನ್ನೇ ಆ ಉಪನಿಷತ್ತಿನಲ್ಲಿ ಏತತ್ ತುರೀಯಂ ದರ್ಶ ಅಥ ಅಸ್ಯಾಹ ಏತದೇವ ತುರೀಯಂ ದರ್ಶತಂ ಪದಂ ಪರೋರಜಾಹ ಯೇಷ ತಪತೆ ಅಂತ ಪರೋರಜಾಹ ಎಂಬ ಶಬ್ದದಿಂದ ಭಗವಂತನನ್ನು ವ್ಯಾಖ್ಯಾನ ಮಾಡಿದ್ದಾರೆ. ರಜ ಆಖ್ಯ ಪ್ರಧಾನತಃ, ರಜಸ್ ಅಂತ ಕರೆಸ್ಕೊಂಡಿರುವ ಪ್ರಧಾನ ಶಬ್ದವಾಚ್ಯಳಾದ ಲಕ್ಷ್ಮಿಗಿಂತ ಪರಹ ಶ್ರೇಷ್ಠನಾದ ಭಗವಂತನೇ ಪರೋರಜಾಹ ಅಂತ ಆ ಭಗವಂತನಿಗೆ ಪರೋರಜ ಶಬ್ದ ವಾಚ್ಯತ್ವದ ಒಂದು ವ್ಯಾಖ್ಯಾನ ಇದೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.